ಹನುಮಾನ್ ಚಾಲೀಸ ಜಾಸ್ತಿ ಹೇಳ್ತಾ ಬರ್ತೀವಲ್ಲ 11 ಟೈಮ್ಸ್ ಎವ್ರಿ ಡೇ ಹೇಳ್ತಾ ಬಂದಾಗೆಲ್ಲ ಅವೆಲ್ಲ ಆ್ಯಕ್ಟಿವ್ ಆಗ್ತದೆ. ಗೊತ್ತಿಲ್ಲದಂಗೆ ನಮ್ಗೆ ಏನೋ ಒಂದು ಶಕ್ತಿ ನಮ್ಮ ಜೊತೆ ಸ್ಟಾರ್ಟ್ ಆಗಿಬಿಡ್ತದೆ. ಆಮೇಲೆ ಒಂದು ಧೈರ್ಯ, ಆ ಹನುಮಾನ್ ಚಾಲೀಸ ಹೇಳಿದಾಗ ಬರೋ ಧೈರ್ಯ ಇದೆ ನೋಡಿ, ಅದು ಯಾವುದಕ್ಕೂ ಈಕ್ವಲ್ ಅಲ್ಲ ಅಂತ ಹೇಳ್ತೀನಿ ನಾನು. ಅಷ್ಟು ಧೈರ್ಯ. ನಾನು ಎಷ್ಟು ಹೆದರ್ತಿದ್ದೆ ಅಂದರೆ ಮುಂಚೆ, ಅದರದ್ದೇ ಒಂದು ಹೇಳ್ತೀನಿ ನೆಕ್ಸ್ಟು. ಸೊ 11 ಟೈಮ್ಸ್ ನೀವು ಹೇಳಿದಾಗ ಎಲ್ಲ ನರಗಳು ಆ್ಯಕ್ಟಿವ್ ಆಗ್ತದೆ. ನಿಮ್ಮ ಬಾಡಿ ಏನೋ ಒಂಥರ ಸ್ಟ್ರಾಂಗ್ ಅನ್ನೋದು ಫೀಲ್ ಆಗ್ತದೆ. ನೀವು ಎದಕ್ಕೂ ಹೆದರಲ್ಲ, ಯಾರು ಏನೇ ಬಂದರೂ ಹೆದರೋದಿಲ್ಲ. ಆಮೇಲೆ ಮೆಂಟಲಿ ತುಂಬ ಶಾರ್ಪ್ ಆಗ್ತೀರಾ. ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಸೆನ್ಸ್ ಆಫ್ ಹ್ಯೂಮರ್ ಕಲಿತೀರಾ. ಎಲ್ಲಂದರೆ ಅಲ್ಲಿ ಒಂಥರ ಗಲ್ಗಲ್ಲಂತ ಮಾತಾಡ್ತಾ ಇರೋರು ನೀವು ಸಡನ್ನಾಗಿ ಸೈಲೆಂಟ್ ಆಗ್ತೀರಾ, ತೂಕದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಮಾತಿಗೆ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಅಂದರೆ ನೀವು ನೋಡಿ, ಮಿರಾಕಲ್ಲೇ ಆಗ್ತದೆ. ನೀವು ಯಾರಾದರೂ ನೀವು ಫಸ್ಟ್ ಮಾತಾಡೋವಾಗ ರೆಸ್ಪೆಕ್ಟ್ ಮಾಡಲ್ಲ, ನೀನಾ ಗೊತ್ತು ಬಿಡೋ ನಿಂದೇನು, ಹಿಂಗೆಲ್ಲ ಮಾತಾಡೋರ ಮಧ್ಯೆ ನೀವು ಇದ್ದೀರಾದರೆ ಹನುಮನ್ ಹಿಂದೆ ಹೋಗಿ. ಹನುಮಾನ್ ನಿಮಗೆ ಎಲ್ಲಿ ಕೀಳಾಗಿ ಕಾಣ್ತಿರ್ತಾರಲ್ಲ ಅಲ್ಲಿ ನಿಮ್ಮನ್ನು ಅಷ್ಟು ಎತ್ತರಕ್ಕೆ ಅವರು ನಿಮ್ಮನ್ನು ನೋಡೋ ಥರ, ನೀವು ಕಂಡ್ರೆ ಒಂದು ರೆಸ್ಪೆಕ್ಟ್ ಕೊಡೋ ಥರ, ಆ ಥರ ನಿಮ್ಗೊಂದು ರೆಸ್ಪೆಕ್ಟ್ ಸ್ಟಾರ್ಟ್ ಆಗುತ್ತೆ. ನೀವೇ ಅದು ಹೆಂಗೆ ಆಗ್ತದೆ ಅಂತ ನೀವು ಕೇಳಿದ್ರೆ, ನೀವು ಯಾವಾಗ ಆ ಥರ ಹನುಮಾನ್ ಚಾಲೀಸ ಹನುಮನ್ಗೆ ಶರಣ ಆಗ್ತಿರಲ್ಲ, ಸರೆಂಡರ್ ಆಗ್ತಿರಲ್ಲ, ನಿಮ್ಮಲ್ಲಿ ಆ ಥರ ಒಂದು ಔರ ಸ್ಟಾರ್ಟ್ ಆಗ್ತದೆ. ನಿಮ್ಮದು ಸರೌಂಡಿಂಗ್ ಔರ ಆ ಥರ ಸ್ಟಾರ್ಟ್ ಆದಾಗೆಲ್ಲ ನೀವು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀರ. ಅನಗತ್ಯಕ್ಕೆ ನೀವು ತಲೆನೇ ಹಾಕೋದಿಲ್ಲ. ನಿಮ್ಮ ಮುಂದೆ ನಿಮ್ಮ ಟಾಪಿಕ್ನೇ ಅನಗತ್ಯವಾಗಿ ಮಾತಾಡಿದ್ರು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಮಾತಾಡ್ತೀರಾ, ಮಾತಾಡಿ, ಕಂಟಿನ್ಯೂ ಮಾಡಿ ಅಷ್ಟೇ. ನೀವು ಜಾಸ್ತಿ ತಲೆನೇ ಹಾಕೋದಿಲ್ಲ. ಆಮೇಲೆ ಅದರಿಂದ ನಿಮ್ಗೆ ರೆಸ್ಪೆಕ್ಟ್ ಬಿಲ್ಡ್ ಆಗ್ತದೆ. ನಾವು ಏನು ಮಾತಾಡಿದ್ರು, ನಾವು ಏನು ಕೆಣಕಿದ್ರು, ಈ ಅಮ್ಮ ಏನು ಮಾತಾಡ್ತಾ ಇಲ್ಲಲ್ಲ, ಇವಳು ಏನು ಅಷ್ಟೊಂದು ರೆಸ್ಪಾನ್ಸು ಮಾಡ್ತಿಲ್ಲಲ್ಲ, ದಟ್ಸ್ ಕ್ರಿಯೇಟ್ ರೆಸ್ಪೆಕ್ಟ್. ನಿಮ್ಮ ಬಗ್ಗೆ ಒಂದು ಗೊತ್ತಿಲ್ಲಂಗೆ ಸ್ಟಾರ್ಟ್ ಆಗ್ಬಿಡ್ತದೆ ಅವ್ರಿಗೆ. ಇವಳು ಏನೋ ಚೇಂಜ್ ಆಗಿಬಿಟ್ಟಿದ್ದಾಳೆ. ನೀವೇನು ಚೇಂಜ್ ಆಗಿರಲ್ಲ ಹೇಳ್ಬೇಕು ಅಂದರೆ, ನಿಮ್ಗೆ ಆ ಥರ ಮಾಡಿಸುತ್ತೆ. ನಿಮ್ಮ ಔರ ಇರುತ್ತೆ, ನಿಮ್ಮಲ್ಲಿ ಆಂಜನೇಯನ ಎನರ್ಜಿ ಇರುತ್ತೆ, ಆ ಥರ ಶಕ್ತಿ ಇರುತ್ತೆ, ಬುದ್ಧಿ ಮತ್ತು ಜಾಸ್ತಿ ಆಗಿರುತ್ತೆ, ಬುದ್ಧಿವಂತಿಕೆ ಅಂತಾರಲ್ಲ. ಸೊ ಆ ಥರ ಜಾಸ್ತಿ ಆದಾಗ, ಯಾಕಂದರೆ ಗೊತ್ತಾಗ್ತದೆ ನೀವು ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು ಒಂದು ಸೆನ್ಸ್ ಬಂದಾಗ, ಸೊ ಆಟೋಮೆಟಿಕ್ ಇನ್ನೊಬ್ಬರಿಗೆ ನಿಮ್ಮ ಮೇಲೆ ಏನೋ ಒಂದು ರೆಸ್ಪೆಕ್ಟ್ ಸ್ಟಾರ್ಟ್ ಆಗ್ತದೆ, ನಿಮ್ಮ ಔರ ಚೇಂಜ್ ಆಗ್ತದೆ. ಸೊ ಹಿಂಗಿರುವಾಗ ಹನುಮ ಏನೇ ಮಾಡಲಿ ಒಳ್ಳೆಯದಕ್ಕೆ ಮಾಡ್ತಾನೆ. ಆಮೇಲೆ ಏನಾದರೂ ಸಂಕಲ್ಪ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅದು ಏನಾದರೂ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಿ. ಅವಾಗೂ ಆಗಿಲ್ಲ ಅಂದರೆ ಅಂದ್ಕೊಂಬಿಡಿ ಅದು ಯಾಕೋ ನಿಮ್ಮ ಲೈಫಲ್ಲಿಲ್ಲ ಅಂತ. ಅದು ಆಗಬಾರ್ದು ಅನ್ನೋಕ್ಕೋಸ್ಕರ ಹನುಮ ಅದರಿಂದ ಏನೋ ಒಂದು ರೀಸನ್ ಇಟ್ಟಿರ್ತಾನೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಒಂದು ಅದು ನಿಮಗೆ ಹಣೆ ಬರದಲ್ಲಿದೆ, ಅದರಿಂದ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ, ಅದರಿಂದ ನಿಮ್ಗೆ ಏನೋ ಒಳ್ಳೇದಾಗ್ತದೆ ಅಂದರೆ ಕಾಡ್ಸೋದೇ ಇಲ್ಲ, ಕೊಟ್ಬಿಡ್ತಾನೆ. ಅದು ಕೊಡ್ತಾ ಇಲ್ಲ ಅಂತಂದರೆ ಅಲ್ಲಿಗೆ ಹನುಮಾನ್ ಚಾಲೀಸ ಹೇಳೋದು ಸ್ಟಾಪ್ ಮಾಡಬೇಡಿ. ಅದರಿಂದ ಏನೋ ನಿಮ್ಮ ಮುಂದೆ ಕೆಟ್ಟದಾಗ್ತದೆ ಅನ್ನೋಕ್ಕೋಸ್ಕರ ಅವ್ನು ಕೊಡ್ತಾ ಇಲ್ಲ ಅಂತ ಅನ್ಕೋಬೇಕಷ್ಟೆ. ಆಮೇಲೆ ಆಂಜನೇಯನ ಚಾಲೀಸ ನೀವು ಎಷ್ಟು ಹೇಳಿದ್ರೆ ಅಷ್ಟು ಧೈರ್ಯ ಜಾಸ್ತಿ. ಇನ್ನೊಂದು ಜೀವನದಲ್ಲಿ ತುಂಬ ನೊಂತಾ ಇದ್ದೀನಿ, ಸಾಲ ಜಾಸ್ತಿ ಇದೆ, ಆಮೇಲೆ